ಸಹಕಾರಿ ಸಂಸ್ಥೆಯೊಂದು ಸದಸ್ಯರಿಗೆ ಗ್ರಾಹಕರಿಗೆ ಏನಾದರೂ ನೆರವಾಗಬೇಕು, ಅಶಕ್ತರಿಗೆ ಸಹಕಾರ ನೀಡಬೇಕು ಎಂಬ ಮನಸ್ಸಿದ್ದರೆ ಹೇಗೂ ಸ್ಪಂದಿಸಬಹುದು ಎಂಬುದಕ್ಕೆ ಶಿರಸಿಯ ಟಿಎಂಎಸ್ ಒಂದೊಳ್ಳೆ ಉದಾಹರಣೆ. ಜನರಿಗೆ ತೊಂದರೆ ಆಗುವುದನ್ನು ತಪ್ಪಿಸಲು ತಾನೇನು ಮಾಡಬಹುದು ಎಂದು ಆಲೋಚಿಸಿ ಇದೀಗ ಇನ್ನೊಂದು ಮುಂದಡಿ ಇಟ್ಟಿದೆ. ಕಳೆದ 3.5 ದಶಕಗಳಿಂದ ನಿರಂತರವಾಗಿ ವೀಣಾ ದೈನಂದಿನ ಜೀವನಂ ಧ್ಯೇಯವಾಕ್ಯದೊಂದಿಗೆ ಕಾರ್ಯ ಮಾಡುತ್ತಿರುವ ಈ ಸಂಸ್ಥೆ ಇದೀಗ ಇನ್ನೊಂದು ಜನಪರ ನಿಲುವಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳಲು ತೀರ್ಮಾನಿಸಿದೆ. ಈ ಕಾರಣದಿಂದ ಶಿರಸಿಯ ಟಿಎಂಎಸ್ ಸಹಕಾರಿ ವ್ಯವಸ್ಥೆಯ ಬಲಗೈ ಆಗಿ ಕಾರ್ಯ ಮಾಡುತ್ತಾ ಗಮನ ಸೆಳೆದಿದೆ. ತನ್ನ ನಂಬಿದ ಗ್ರಾಹಕರು ವೀಣಾ ದೈನ್ಯದಲ್ಲಿ ಇರಬಾರದೆಂದೇ ಈ ಯೋಜನೆ ಜಾರಿಗೆ ತಂದಿದೆ. ನಮ್ಮ ಆಡಳಿತ ಸಮಿತಿಯ ಯಾವತ್ತೂ ಸದಸ್ಯರಿಗೆ, ಸಿಬ್ಬಂದಿ ವರ್ಗದವರೇ ಮತ್ತು ಮಹನೀಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ನಾನು ಇವತ್ತು ಈ ಒಂದು ಶುಭ ಸಂಕೇತವಾಗಿ ಮನೋಭಾವನವನ್ನು ಇಟ್ಟುಕೊಂಡಿದ್ದು ಅದನ್ನು ಮುಗಿಸ್ಕೊಳ್ಳಿಕ್ಕೆ ಮುಖ್ಯವಾಗಿ ಈ ಒಂದು ಸ್ಟೋರಿ ಒಳಗೆ ಈ ಒಂದು ಮಹಡಿಯ ಒಳಗೆ ಪಾತ್ರೆ ಪಗಡಿಗಳು, ಹಲವಾರು ಇತರ ಗೃಹೋಪಯೋಗಿ ವಸ್ತುಗಳು ಹಾಗೂ ದಿನನಿತ್ಯಕ್ಕೆ ಧಾರ್ಮಿಕವಾಗಿ ಬೇಕಾಗಿರುವಂಥ ಮಡಿ, ಪೈಜೆ, ಪೂಜಾ ಸಾಮಗ್ರಿಗಳು ಮುಂತಾದವುಗಳನ್ನು ನಾವು ಇನ್ನು ಮುಂದೆ ಈ ಒಂದು ಮಹಡಿಯಲ್ಲಿ ಬಳಸ್ತಾ ಇದ್ದೇವೆ. ಈತ ಕ್ಷೇತ್ರದಲ್ಲಿ ಹೋಮ್ ಡೆಲಿವರಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥ ಆಲೋಚನೆಯನ್ನು ಮಾಡಿದ್ದೇವೆ. ಬಹುಶಃ ಇವತ್ತಿನಿಂದಲೇ ಅಥವಾ ನಾಳೆಯಿಂದಲೇ ಕೊಡುವ ಇವತ್ತೆಲ್ಲ ಪ್ರತಿಸ್ಪಂದನೆಗಳು ಹೇಗೆ ಬರ್ತಾ ಇದ್ದಾವೆ ನೋಡಿಕೊಂಡು ನಾವು ಇನ್ನೂ ಅಭಿವೃದ್ಧಿ ಮಾಡಬೇಕು ಈ ಒಂದು ಕ್ಷೇತ್ರವನ್ನು. ಅಥವಾ ಶಿರಸಿಯ ಟಿಎಂಎಸ್ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿಯಾಗಿ ರಾಜ್ಯ ಸಹಕಾರಿ ವ್ಯವಸ್ಥೆಯಲ್ಲಿ ಹೆಸರು ಮಾಡಿದೆ. ರೈತರು ಬೆಳೆದ ಅಡಿಕೆ, ಏಲಕ್ಕಿ, ಕಾಳುಮೆಣಸು ಖರೀದಿಯ ಜೊತೆಗೆ ರೈತರಿಗೆ, ಗ್ರಾಹಕರಿಗೆ ಅನುಕೂಲ ಆಗುವ ಕಿರಾಣಿ, ಕೃಷಿ ಉಪಕರಣಗಳನ್ನು ಒದಗಿಸುತ್ತಿದೆ. ಬೆಳೆಗಳ ಸಾಗಾಟ ವ್ಯವಸ್ಥೆಗೂ ತೂಕದ ಯಂತ್ರವನ್ನು ವ್ಯವಸ್ಥೆ ಇದೆ. ಕೃಷಿ ಉಪಕರಣಗಳ ಜೊತೆಗೆ ಸ್ವತಃ ಗೊಬ್ಬರ, ಪಶು ಆಹಾರ ಕೂಡ ಉತ್ಪಾದಿಸುತ್ತಿದೆ. ಕೃಷಿ ಸಲಹೆಗಾರರನ್ನು ನೇಮಕ ಮಾಡಿಕೊಂಡಿದೆ. ಸಂಘದ ಆಡಳಿತ ಮಂಡಳಿಯಲ್ಲಿ ಇದರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಬಂದಿದ್ದ ಪ್ರಕಾರ ನಮ್ಮ ಶಿರಸಿ ನಗರ ವ್ಯಾಪ್ತಿಯ ಒಳಗಡೆ ಸುಮಾರು 3 ರಿಂದ 6 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಈ ಪ್ರಯೋಜನವನ್ನು ನೀಡಲಾಗ್ತಾ ಇದೆ. ಮಿನಿಮಮ್ 500 ರೂಪಾಯಿಗಿಂತ ಮೇಲ್ಗಡೆ ಖರೀದಿ ಮಾಡಬೇಕು. ಅವರು ವಾಟ್ಸಪ್ ನಂಬರಿಗೆ ಫೋನ್ ಮಾಡಿ ಅದರ ಲಿಖಿತವಾಗಿ ಅವರು ಆರ್ಡರ್ ಮಾಡಿದ ತಕ್ಷಣ ನಾವು ಅದು ಐಟಮ್ಸ್ಗಳನ್ನ ರೆಡಿ ಮಾಡಿ ಅವ್ರಿಗೆ ಮತ್ತೆ ಪುನಃ ಮಾಡಿ ಅವ್ರ ಹತ್ರಿಂದ ಅದಕ್ಕೆ ಯಾವ್ದಾರ ಐಟಮ್ಸ್ಗಳು ಚೇಂಜ್ ಇದ್ರೆ ವಿಡಿಯೋ ಕಾಲ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಂಡೆ ಅವ್ರಿಗೆ ಡೋರ್ ಡೆಲಿವರಿ ಕೊಡ್ತೇವೆ. ಈ ಡೋರ್ ಡೆಲಿವರಿ ಕೊಡ್ಲಿಕ್ಕೆ ನಮ್ದೇ ಆದ ಒಂದು ವಾಹನದ ವ್ಯವಸ್ಥೆನೂ ಇದೆ. ಆಮೇಲೆ ನಾವು ಈ ಲೋಕಲ್ ರಿಕ್ಷಾದವರನ್ನ ಬಳಸ್ಕೊಳ್ತಾ ಇದ್ದೇವೆ. ಲೋಕಲ್ ರಿಕ್ಷಾದವರು ಒಪ್ಪಿದ್ದಾರೆ, ಅವರಿಗೆ ರಿಯಾಯಿತಿ ದರದಲ್ಲಿ ಅವರು ಈ ನಗರ ವ್ಯಾಪ್ತಿಯೊಳಗೆ ಎಲ್ಲಿದ್ರು ಅದನ್ನ ಡೆಲಿವರಿ ಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅದ್ರ ಪ್ರಕಾರ ನಾವು ಪ್ರತಿಯೊಂದು ಮನೆಗೂ ಡೆಲಿವರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮಿನಿಮಮ್ ಸರ್ವಿಸ್ ಚಾರ್ಜ್ ಅನ್ನ ಹಾಕ್ತೇವೆ. ಬಹಳ ಏನು ಅದ್ರ ಬಗ್ಗೆ ಇದಿಲ್ಲ. ಬಟ್ ಮಿನಿಮಮ್ 500 ರೂಪಾಯಿಗಿಂತ ಮೇಲ್ಗಡೆ ಆರ್ಡರ್ ಮಾಡಬೇಕು. ಯಾವುದೇ ಐಟಮ್ ಆರ್ಡರ್ ಮಾಡಲಿ, ಯಾವ್ದು ಈಗಿನ ವಯಸ್ಸಾದವರು ಬಹಳಷ್ಟು ಜನ ಮನೆಯಲ್ಲಿ ಇದ್ದಾರೆ ಅಂತ ಹೇಳೋ ಒಂದಷ್ಟು ಬೇಡಿಕೆಗಳು ಬಂದ ಹಿನ್ನೆಲೆಯಲ್ಲಿ ಅವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ವ್ಯವಸ್ಥೆಯನ್ನ ತರ್ತಾ ಇದ್ದೇವೆ. ಯಾವುದೇ ಹಿರಿಯ ಇವರು ಗ್ರಾಹಕರು ಮನೆಯಿಂದ ನಮ್ಮ ಫೋನಿಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿದ್ರೆ ನಾವು ಅವ್ರ ತರಿಸ್ತೇವೆ. ಬೆಳಗ್ಗೆ 9:30 ಸಂಜೆ 6 ಗಂಟೆವರೆಗೆ ಇದು ಸೇವೆ ಲಭ್ಯ ಇರುತ್ತೆ. ಇದೀಗ ಸೂಪರ್ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಕಿರಾಣಿ, ದಿನಸಿ ವಸ್ತುಗಳ ಜೊತೆಗೆ ಪೂಜಾ ಸಾಮಗ್ರಿ, ಶಾಲಾ ಪಠ್ಯದಿಂದ ಐಸ್ ಕ್ರೀಂ, ತರಕಾರಿ ತನಕ ಇರಿಸಿದೆ. ಇನ್ನು ಒಂದು ನಡೆ ಮುಂದೆ ಹೋಗಿ ಸೂಪರ್ ಮಾರುಕಟ್ಟೆ ವಿಭಾಗದ ಮೇಲ್ಮಹಡಿಯನ್ನು ಬಳಸಿಕೊಂಡು ಪಾತ್ರೆ,
ಬಟ್ಟೆ, ಪೂಜಾ ಸಾಮಗ್ರಿ, ಪ್ಲಾಸ್ಟಿಕ್, ಅಲಂಕಾರಿಕ ವಸ್ತುಗಳನ್ನು ಇರಿಸಿದೆ. ಗ್ರಾಹಕರು ಕುಟುಂಬ ಸಹಿತ ಆಗಮಿಸಿ ಮನೆಗೆ ಬೇಕಾದ ಉಡುಗೊರೆ ವಸ್ತುಗಳನ್ನು ಖರೀದಿಸಿ ತೆರಳಲು ಅವಕಾಶ ಕಲ್ಪಿಸಲಾಗಿದೆ. ದೊಡ್ಡ ಬೋಗಣಿಗಳು, ಅಡುಗೆ ಒಲೆಗಳು, ಇಲೆಕ್ಟ್ರಿಕಲ್ ಐಟಂಗಳು, ಪ್ಲಾಸ್ಟಿಕ್ ಉತ್ಪನ್ನಗಳು ಇವೆ. ವಿಶಾಲ ಜಾಗದಲ್ಲಿ ಕುಟುಂಬಕ್ಕೆ ಬೇಕಾದನ್ನೆಲ್ಲ ಖರೀದಿಸಲು ಒಂದೇ ಸೂರಿನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರೈತನಿಗೆ ಗಿಡ ಕೊಟ್ಟು ವೃಕ್ಷ ಬೆಳೆಸಲು ಮಾರ್ಗದರ್ಶನ ನೀಡಿ, ಗೊಬ್ಬರ ಕೊಟ್ಟು, ಬೇಕಾದರೆ ಸಾಲವನ್ನು ಕೊಟ್ಟು ಬೆಳೆಸಿದ ಗಿಡದ ಫಸಲು ಕೊಯ್ಲು ಮಾಡಿಸಿ ಅದನ್ನು ಸಂಸ್ಕರಿಸಿದ ಬಳಿಕ ಮಾರುಕಟ್ಟೆಗೆ ಒದಗಿಸಿ, ಮಾರುಕಟ್ಟೆಯ ಬಳಿಕ ಮನೆಗೆ ಬೇಕಾದ ಉತ್ಪನ್ನ ಒದಗಿಸುವ ತನಕ ಟಿಎಂಎಸ್ ತನ್ನದೇ ಆದ ಪಾಲು ರೈತರ ಏಳ್ಗೆಯಲ್ಲಿ ನೀಡಿದೆ. ಇಂಥ ಸಂಸ್ಥೆ ಇದೀಗ ಸೂಪರ್ ಮಾರ್ಟ್ ಸೇವಾ ವಿಭಾಗದಲ್ಲಿ ಇನ್ನೂ ಒಂದಡಿ ಹೆಜ್ಜೆ ಮುಂದಿಟ್ಟಿದೆ. ಶಿರಸಿ ನಗರ ಅಥವಾ 5-6 ಕಿಲೋಮೀಟರ್ ವ್ಯಾಪ್ತಿಯ ರೈತರಿಗೆ, ಸದಸ್ಯರಿಗೆ, ಗ್ರಾಹಕರಿಗೆ ಮನೆ ಬಾಗಿಲಿಗೆ ಸಹಕಾರಿ ವ್ಯವಸ್ಥೆ ಅನುಷ್ಠಾನಕ್ಕೆ ತಂದಿದೆ. ಸೋಮವಾರದಿಂದ ಕಾರ್ಯ ಆರಂಭಿಸಿದೆ. 9483682828 ಈ ನಂಬರಿಗೆ ವಾಟ್ಸ್ಆಪ್ ಅಥವಾ ಫೋನ್ ಮಾಡಿದರೆ ನಿಮ್ಮ ಮನೆ ಬಾಗಿಲಿಗೆ ಬಯಸಿದ ವಸ್ತು ಬಂದು ತಲುಪಲಿದೆ. ರಾಜಿಯಾಗದೆ ಕಿರಾಣಿ ವಸ್ತುಗಳು, ಸ್ಟೀಲ್, ಅಲ್ಯೂಮಿನಿಯಂ ಪಾತ್ರೆಗಳು, ಹೋಮ್ ಅಪ್ಲಯನ್ಸಸ್, ಪ್ಲಾಸ್ಟಿಕ್ ಸಲಕರಣೆಗಳು ಯಾವುದಿದ್ದರೂ ಈ ಸೇವೆಯಲ್ಲಿ ಬರಲಿದೆ. ಮೊದಲ ಹಂತದಲ್ಲಿ ನಗರ ವ್ಯಾಪ್ತಿಯಲ್ಲಿ ಈ ವ್ಯವಸ್ಥೆ ನೀಡಲು ಯೋಜಿಸಿದೆ. ಕನಿಷ್ಠ 500 ರೂಪಾಯಿ ಮೊತ್ತದ ವಸ್ತು ಖರೀದಿಸಿದರೆ ಬೆಳಿಗ್ಗೆ 9:30 ರಿಂದ ಸಂಜೆ 6ರವರೆಗೆ ಈ ಸೌಲಭ್ಯ ನೀಡಲು ಸಂಸ್ಥೆ ಬದ್ಧವಾಗಿದೆ. ಆದರೆ ಕನಿಷ್ಠ ಸೇವಾ ಶುಲ್ಕ ಕೂಡ ನಿಗದಿ ಮಾಡಿದೆ. ನಗರದಲ್ಲಿ ಈ ಸೇವೆ ಒದಗಿಸಲು ಶಿರಸಿಯ ಆಟೋ ಸೇವೆ ಬಳಸಿಕೊಳ್ಳಲು ಯೋಜಿಸಿದ್ದೇವೆ ಎನ್ನುತ್ತಾರೆ ಟಿಎಂಎಸ್ ಸಿಇಒ ವಿನಯ್ ಹೆಗ್ಡೆ ಮಂಡೇಮನೆ. ಯಾವ ವಸ್ತು ಬೇಕು ಎಂಬುದನ್ನು ಖಾತ್ರಿಪಡಿಸಿಕೊಂಡು ಯುಪಿಐ ಮೂಲಕ ಹಣವನ್ನು ಪಾವತಿಸಬಹುದು. ಆಟೋ ಚಾಲಕರಿಗೆ ನೀಡಬೇಕಾದ ಸೇವಾ ಶುಲ್ಕವನ್ನು ಟಿಎಂಎಸ್ ಮೂಲಕವೇ ಗ್ರಾಹಕರು ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಗ್ರಾಹಕರು ಇದರ ಸೌಲಭ್ಯ ಪಡೆದುಕೊಳ್ಳಬಹುದು ಎನ್ನುತ್ತಾರೆ ವಿನಯ್. ಕೋವಿಡ್ ಕಾಲದಲ್ಲಿ ಟಿಎಂಎಸ್ ಸಂಸ್ಥೆಗಳು ನಗರದ ಕೆಲವು ಅಂಗಡಿಕಾರರು ಮನೆ ಬಾಗಿಲಿಗೆ ಸೌಲಭ್ಯ ನೀಡಿದ್ದರು. ಈಗ ಅಗತ್ಯ ಇದ್ದವರಿಗೆ ಶಿರಸಿಯ ಟಿಎಂಎಸ್ ಮನೆ ಬಾಗಿಲಿಗೆ ಕಿರಾಣಿ, ದಿನಸಿ ಸೌಲಭ್ಯ ನೀಡುತ್ತಿರುವುದು ನೆರವಿನ ನಡೆಯಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.